ಬಿಗ್ ಬಾಸ್ ಮುಗ್ದ್ರು ಕೂಡ ಅದರ ಹವಾ ಮಾತ್ರ ಮುಗ್ದಿಲ್ಲ. ಅದರಲ್ಲೂ ಸಂಗೀತವರ ಅಭಿಮಾನಿಗಳು ಸಂಗೀತವರನ್ನ ನೋಡಕ್ಕೆ ಕಾತುರದಿಂದ ಕಾಯ್ತಾ ಇದ್ರು. ಆ ದಿನ ಬಂದೇ ಬಿಟ್ಟಿದೆ. ಇವತ್ತು ಶೃಂಗೇರಿ, ಮೈಸೂರು ಆದ ನಂತರ ಬೆಂಗಳೂರಿಗೆ ಸಂಗೀತ ಅವರು ಕಾಲಿಟ್ಟಿದ್ದಾರೆ. ಅಭಿಮಾನಿಗಳ ಜೊತೆ ಒಂದು ಸಮಾಗಮ ಮಾಡಿದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಕೇಳೋಣ. ಬಿಗ್ ಬಾಸ್ ಮನೆಯೊಳಗಡೆ ಹೋದಾಗ ನಿಮಗೆ ಯಾವ ತರ ಅಭಿಮಾನಿಗಳು ಕ್ರಿಯೇಟ್ ಆದ್ರು ಅನ್ನೋದು ಅರಿವಿರ್ಲಿಲ್ಲ. ಇವತ್ತು ಅರಿವಾಗ್ತಾ ಇದೆ. ಯಾವ ತರ ಫೀಲ್ ಕೊಡ್ತಿದೆ ಅಂತ? ಅದ್ಭುತ ಅದ್ಭುತ ಲೈಕ್ ಡ್ರೀಮ್ ಕಮ್ ಟ್ರೂ. ಇದೆಲ್ಲ ನಿಜವಾಗ್ಲೂ ಕನಸ ಅಥವಾ ನನಸ ಏನೂ ಅರ್ಥ ಆಗ್ತಿಲ್ಲ. ಬಿಕಾಸ್ ಇದನ್ನು ನಾನು ಮೋಸ್ಟ್ಲಿ ಸಿನಿಮಾದಲ್ಲಿ ನೋಡಿದ್ದೆ ಅಥವಾ ಹೀಗೆ ಬೇರೆಯವ್ರಿಗೆ ಆಗ್ತಿರೋದು ಹೀರೋಸ್ಗಳಿಗೆ ನೋಡಿದ್ದೆ. ಎಂದಿಗೂ ನನಗೆ ಈ ಥರ ಒಂದು ಮೂಮೆಂಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದು ಫ್ಯಾನ್ ಕ್ರಿಯೇಟ್ ಮಾಡಿರೋವಂಥದ್ದು ಎಷ್ಟು ಸರ್ಪ್ರೈಸಸ್ಸು. ಒಂದು ಫೋಟೋ ಆಗಿರ್ಬೋದು, ಒಂದು ಟ್ರೋಫಿ ಕ್ರಿಯೇಟ್ ಮಾಡಿದ್ದಾರೆ. ಲಿಟ್ರಲಿ ಲೈಕ್ ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಕೇಳ್ಬೋದು ಅಂತ ನಂಗೆ ಅನಿಸುತ್ತೆ. ಇದಕ್ಕಿಂತ ಮುಂದೆ ಏನೂ ಇಲ್ಲ ಅಂತ ಅನಿಸುತ್ತೆ. ಅಂದರೆ ಎವ್ರಿ ಟೈಮ್ ಇದ್ರ ಮುಂದೆ ಏನು ಮಾಡೋಕ್ಕಾಗಲ್ಲ, ಇದ್ರ ಮುಂದೆ ಏನೂ ಇಲ್ಲ, ಇದೇ ಎಲ್ಲಕ್ಕಿಂತ ಜಾಸ್ತಿ ಅಂತ ಅಂದ್ಕೊಂಡಾಗ ಇನ್ನೊಂದು ಸರ್ಪ್ರೈಸ್ ಬರ್ತಾ ಇದೆ. ಸೊ ಲೈಕ್ ಡ್ರೀಮ್ ಕಮ್ ಟ್ರೂ. ಸೊ ಸಾಮಾನ್ಯವಾಗಿ ಒಂದು ಸಿನಿಮಾ ರಿಲೀಸ್ ಆದಾಗ ಕಟ್ಔಟ್ ಅನ್ನ ನಾವು ನೋಡ್ತೀವಿ. ಅದರಲ್ಲೂ ಹೀರೋಗಳದ್ದು ಮಾತ್ರ ಕಟ್ಔಟ್ಗಳು ರಾರಾಜಿಸುತ್ತೆ. ಬಟ್ ಇವತ್ತು ಸಂಗೀತ ಶೃಂಗೇರಿ ಅವರ ಆಲ್ರೆಡಿ ಕಟ್ಔಟ್ ರಾರಾಜಿಸ್ತಾ ಇದೆ. ಸೊ ಹೆಂಗ್ ಅನ್ಸುತ್ತೆ? ಅದು ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ನೀವು ಭಾವುಕರಾಗ್ತೀರಾ ಅಲ್ಲಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಆ್ಯಕ್ಚುಲಿ ಪ್ರತಿಯೊಂದು ನಟಿಗೂ ಪ್ರತಿಯೊಂದು ಕಲಾವಿದರಿಗೂ ಕೂಡ ಅವ್ರದ್ದು ಒಂದು ಹೋರ್ಡಿಂಗ್ ಇರಬೇಕು, ಒಂದು ಈ ಥರ ಎಲ್ಲ ಕನಸಿರುತ್ತೆ ಆಯಿತಾ, ಪ್ರತಿ ಸಲನೂ ಕೂಡ ಹಿಂಗಿರಬೇಕು ಅಂತ. ಬಟ್ ನಿಜವಾಗ್ಲೂ ಬಿಗ್ ಬಾಸಿಂದ ಬಂದ ಮೇಲೆ ಈ ಥರ ಒಂದು ರೆಸ್ಪಾನ್ಸು, ಈ ಥರದ ಪ್ರೀತಿ ನೋಡಿಬಿಟ್ಟು ನಂಗೆ ಕಣ್ ತುಂಬಂತು. ಬಿಕಾಸ್ ಯಾರಿಗಿಂತ ಡ್ರೀಮ್ ಇರಲ್ಲ. ಆ್ಯಂಡ್ ಇದೆಲ್ಲ ಲೈಕ್ ಇಟ್ಸ್ ಹ್ಯಾಪನಿಂಗ್ ವಿತೌಟ್ ಇವನ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ಜಸ್ಟ್ ಎಂಜಾಯಿಂಗ್ ಇಟ್. ನಾನು Cloud9 ಎಲ್ಲ ಕ್ಲೌಡ್ಸ್ ಮೇಲೆ ಹಾರಿ ಹೋಗ್ಬಿಟ್ಟಿದ್ದೀನಿ ಇವಾಗ. ಆ ರೀತಿ ಇದೆ, ಒಂಥರ ಐ ಆಮ್ ಫ್ಲೈಯಿಂಗ್. 15 kg ಕೇಕು, 10 kg ಭಾರದ್ದು ಹಾರ, ಯಾವ ಥರದನ್ನ ನೋಡಿದ್ರಿ ಅಥವಾ ಎಂಜಾಯ್ ಮಾಡಿದ್ರಿ? ಆ ವೆಯ್ಟನ್ನು ಯಾವ ಥರ ಮೇಂಟೈನ್ ಮಾಡಿದ್ರಿ ಅಂತ? ಪ್ರತಿ ಸಲ ಆ ವೇದಿಕೆ ಮೇಲೆ ಆ ಲೈಟ್ ರೆಡ್ ಆದಾಗ ನನಗೆ ಅನಿಸಿದ್ದು ಒಂದೇ, ನನಗೆ ನನ್ನ ಫ್ಯಾನ್ಸಿಗೆ ಹರ್ಟ್ ಮಾಡಬಾರ್ದು ಅಂತ ನನ್ನ ಕಣ್ಣಲ್ಲಿ ನೀರು ಹಾಕಿರಲಿಲ್ಲ. ಆ್ಯಂಡ್ ನನ್ನ ಫ್ಯಾನ್ಸ್ ಇವತ್ತಿಗೂ ಹೇಳಿದೆ ಏನಂದರೆ, ನನ್ನ ಪ್ರಕಾರ ವಿನರ್ ನೀವೇ ಅಂತ ಪ್ರತಿ ಸಲ ಸಿಕ್ಕಿದಾಗ ಹೇಳ್ತಾರೆ. ಮೇಡಮ್ ನೀವು ಕೆಲವರು ಊಟ ಮಾಡದೇ ಇರೋದಿದೆ ಸುಮಾರು ದಿವಸದಿಂದ, ಆ್ಯಂಡ್ ಇನ್ನು ಸುಮಾರು ಜನ ನನ್ನ ಬಂದು ತಪ್ಪಿಕೊಂಡು ಅಳೋದಿದೆ. ಇಂಥದ್ದೆಲ್ಲ ನೋಡಿದಾಗ ಲಿಟ್ರಲಿ ನಂಗೆ ಪ್ರತಿಯೊಬ್ಬರನ್ನು ಭೇಟಿ ಮಾಡಬೇಕು ಅಂತ ಅನಿಸುತ್ತೆ. ಅಷ್ಟರಲ್ಲಿ ಬಂದುಬಿಟ್ಟು ಅವ್ರು ಈ ಥರ ಹಾರ ಹಾಕಿರೋದು ನಿಜವಾಗ್ಲೂ ನಾನು ನೋಡಿದ್ದೀನಿ. ಬಟ್ ಇದು ಹೀರೋಸಿಗೆ ಒಂದು ದೊಡ್ಡ ಮೂವಿ ರಿಲೀಸ್ ಆಗ್ತಿರ್ಬೇಕಿದ್ರೆ ಆ ಟೈಮಲ್ಲಿ ನೋಡಿದ್ದೀನಿ. ಅಂಥ ಒಂದು ಅಭಿಮಾನಿಗಳು ನನಗೂ ಕೂಡ ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಲಿಟ್ರಲಿ ಗೊತ್ತಿಲ್ಲ, ಇನ್ನೊಂದು ಜನ್ಮ ತಗೊಂಡ್ರು ಈ ಥರದ್ದು ಏನಾದರೂ ಆಗಕ್ಕೆ ಸಾಧ್ಯನಾ ಅಂತ. ಸೊ ಬಿಗ್ ಬಾಸ್ ಕಪ್ ನಿಮ್ಮ ಕೈ ಸೇರದೇ ಇರ್ಬೋದು, ಅಭಿಮಾನಿಗಳ ಕಪ್ ನಿಮ್ಮ ಕೈ ಸೇರಿದೆ. ಸಿಂಹಿನಿ ಅನ್ನೋ ಒಂದು ಅವಾರ್ಡನ್ನು ನಿಮಗೆ ಕೊಟ್ಟಿದ್ದಾರೆ, ಟ್ಯಾಗ್ಲೈನ್ ನಿಮಗೆ ಸಿಕ್ಕಿದೆ. ಆ ಕಪ್ ಹಿಡಿದಾಗ ಮನಸ್ಸೆಷ್ಟು ಭಾರ ಆಯಿತು ಅಂತ? ಹಗುರ ಆಯಿತು ಆ್ಯಕ್ಚುಲಿ. ತುಂಬ ಅನಿಸ್ತಿತ್ತು, ನನ್ನ ಫ್ಯಾನ್ಸಿಗೋಸ್ಕರ ನಾನು ಗೆಲ್ಲಬೇಕಿತ್ತು, ನನಗೋಸ್ಕರ ಅಲ್ಲ, ನನ್ನ ಫ್ಯಾನ್ಸಿಗೋಸ್ಕರ. ಬಿಕಾಸ್ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಇವಾಗ ಬಂದುಬಿಟ್ಟು ನಮ್ಮ ಅಣ್ಣ ತೋರಿಸ್ತಾ ಇದ್ದಾರೆ ಯಾರು ಏನೇನು ಮಾಡಿದ್ದಾರೆ. ಹಿಂದೆ ಅನ್ನದಾನ ಮಾಡಿದ್ದಾರೆ, ಸುಮಾರಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ, ಎಲ್ಲ ಕಡೆ ಮನೆಗೆ ಹೋಗಿ ಬಾಗಿಲು ತಟ್ಟಿ ವೋಟ್ ಮಾಡಿ ಅಂತ ಎಲೆಕ್ಷನಿಗೆ ಮಾಡೋ ರೀತಿ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರುಗಳಿಗೋಸ್ಕರ ನಾನು ಕಪ್ ಗೆಲ್ಲಬೇಕು ಅಂತ ನನಗಿತ್ತು. ಅದು ಗೆಲ್ಲದೆ ಇದ್ದಾಗ ನೀವು ಬೇಜಾರು ಮಾಡ್ಕೊಂಬಿಡಿ ಅಂತ ನಾನು ಕಣ್ಣೀರು ಹಾಕಿರಲಿಲ್ಲ. ಆದರೆ ಅವ್ರುಗಳು ಎಷ್ಟು ಕ್ರಿಯೇಟಿವ್ ಅಂದರೆ, ಅವ್ರುಗಳೇ ಒಂದು ಕಪ್ ಕ್ರಿಯೇಟ್ ಮಾಡಿ ನನಗೆ ಖುಷಿ ಆಗಲಿ ಅಂತ ಅವರು ಒಂದು ಕಪ್ ತಂದು ರಿಯಲ್ ವಿನ್ನರ್ ಅಂತ ಅವರು ಒಂದು ಕಪ್ ಕೊಟ್ಟಿದ್ದಾರೆ. ಇಟ್ಸ್ ಬ್ಯೂಟಿಫುಲ್. ಲೈಕ್ ಇನ್ನೇನು ಬೇಕು, ಇನ್ನೇನು ಬೇಡ ಆ್ಯಕ್ಚುಲಿ. ಆ ಕಪ್ ಗೆದ್ದಿದ್ರು ಮೋಸ್ಟ್ಲಿ ಈ ಥರದೊಂದು ಅಭಿಮಾನ ಸಿಗ್ತಾ ಇತ್ತಲ್ಲ, ಐ ಡೋಂಟ್ ನೋ. ಬಟ್ ಈ ಪ್ರೀತಿ ಇದೆಯಲ್ವಾ, ಇದನ್ನ ನಾನು ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ. ಐ ಆಮ್ ರಿಯಲಿ ಹ್ಯಾಟ್ಸ್ ಆಫ್ ಬಿಗ್ ಬಾಸಿಗೆ. ನಾನು ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಲ್ಲದೆ ನನ್ನ ಜನ ಹೀಗೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ನಂಗೆ ಇಷ್ಟ ಅಭಿಮಾನಿಗಳು ಇರ್ತಾನೆ ಇರಲಿಲ್ಲ. ಏನಾಗುತ್ತೋ ಒಳ್ಳೆದಕ್ಕೆ ಆಗುತ್ತೆ ಅಂತಾರೆ. ಸೊ ತುಂಬ ಖುಷಿ ಇದೆ. ಮಾತಿನ ಮಧ್ಯೆ ಒಂದು ಪದ ಹೇಳ್ತೀರಾ, ಫ್ಯಾನ್ಸ್ ನನ್ನ ಫ್ಯಾನ್ಸ್ ಅಲ್ಲ ಫ್ಯಾಮಿಲಿ ಅಂತ. ಸೊ ಇದೆಲ್ಲೋ ಅಭಿಮಾನಿಗಳು ಇನ್ನಷ್ಟು ಖುಷಿ ಕೊಡ್ತು, ನಿಮ್ಮ ಮೇಲೆ ಅಭಿಮಾನ ಇನ್ನೂ ಜಾಸ್ತಿ ಆಗಿದೆ. ಸೊ ಇದ್ರ ಬಗ್ಗೆ ಹೇಳಿ. ಖಂಡಿತವಾಗ್ಲೂ ನಾನು ಕಣ್ಣೀರು ಹಾಕಿದಾಗೆಲ್ಲ ಅವ್ರು ಕಣ್ಣೀರು ಹಾಕಿದ್ದಾರೆ ಅಂದರೆ ನಾವು ಯಾರಿಗೋಸ್ಕರ ಕಣ್ಣೀರು ಹಾಕ್ತೀವಿ, ನಾವು ಯಾರ ಜೊತೆ ಕನೆಕ್ಟೆಡ್ ಇರ್ತೀವೋ, ನಮ್ಮವರು ಅಂತ ಫೀಲ್ ಆದಾಗ ಮಾತ್ರ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ನಗೋದು ಯಾರು ಬೇಕಿದ್ರು ನಗಿಸ್ಬೋದು. ಆದರೆ ಕಣ್ಣೀರು ಇದೆಯಲ್ವ, ಅದು ಮನಸ್ಸಿಗೆ ಹೃದಯ ಕದ್ರೆ ಇದ್ರೆ ಮಾತ್ರ ಆಗೋದು. ಹೃದಯ ಕದ್ರೆ ಯಾರು ಇರ್ತಾರೆ? ಫ್ಯಾಮಿಲಿ ಇರ್ತಾರೆ. ಸೊ ದೇ ಆರ್ ನಾಟ್ ಮೈ ಫ್ಯಾನ್ಸ್, ಅವ್ರು ನನ್ನ ಫ್ಯಾಮಿಲಿ. ಆ್ಯಂಡ್ ನನ್ನ ಇಷ್ಟು ಮುಂದೆ ತಂದಿದ್ದು ಅವರೇ. ಆ್ಯಂಡ್ ಇನ್ನು ಮುಂದೆ ಕೂಡ ಆ ರೆಸ್ಪಾನ್ಸಿಬಿಲಿಟಿ ಅವರಿಗೆ ಯಾವತ್ತೂ ಪ್ರೌಡ್ ಫೀಲ್ ಮಾಡಿಸೋದು ನಂದು. ಸೊ ನಾನು ನನ್ನ ಫ್ಯಾಮಿಲಿಗೆ ಖಂಡಿತವಾಗ್ಲೂ ಇನ್ನೂ ಜಾಸ್ತಿ ಪ್ರೌಡ್ ಫೀಲ್ ಮಾಡಿಸ್ತೀನಿ. ಸೊ ಶೃಂಗೇರಿ ಆಯಿತು, ಮೈಸೂರು ಆಯಿತು, ಬೆಂಗಳೂರು ಆಯಿತು, ಮುಂದೆ ನಿಮ್ಮ ಜರ್ನಿ ಎಲ್ಲಿಗೆ ಹೋಗುತ್ತೆ? ಸೊ ಇಲ್ಲಿ ಮಾತ್ರ ಅಲ್ಲ, ಒಂದಿಷ್ಟು ಜನಕ್ಕೆ ಬರುವಂಥ ಅವಕಾಶಗಳು ಬಂದಿರಲ್ಲ. ಸೊ ಅವರನ್ನು ನೀವು ನೋಡಬೇಕನ್ನೋ ಒಂದು ಕನಸು ಅವರಲ್ಲಿ ಇರುತ್ತೆ. ಸೊ ಬೇರೆ ಬೇರೆ ಜಿಲ್ಲೆಗಳಿಗೆ ಯಾವಾಗ ಭೇಟಿ ಕೊಡ್ತೀರಾ ಅಂತ? ನಾನು ಎಲ್ಲ ಕಡೆ ಭೇಟಿ ಮಾಡಬೇಕು ಅಂತಲೇ ಇದ್ದೀನಿ. ಆದರೆ ನನ್ನ ಮುಂದಿನ ಚಿತ್ರ ಆದಷ್ಟು ಬೇಗ ಮಾರಿಗೋಲ್ಡ್ ರಿಲೀಸ್ ಆಗಲಿದೆ. ಸೊ ಅದಕ್ಕೆ ಇನ್ನು ಪ್ರಮೋಷನ್ಸಿಗೋಸ್ಕರ ನಾನು ಮುಂದೆ ಹೋಗಬೇಕು. ಆ್ಯಂಡ್ ಇವಾಗ ಸದ್ಯಕ್ಕೆ ಆದಷ್ಟು ನನ್ನ ಕೈಯಲ್ಲಿ ನಾನು ಭೇಟಿ ಮಾಡಿದ್ದೀನಿ.
ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿದ್ದೆ ಆಗಿಲ್ಲ ಆ್ಯಂಡ್ ನಾನು ಸಿಕ್ಕಾಬಡೆ ಸುಸ್ತಾಗಿದ್ದೀನಿ. ಬಟ್ ಈ ಅಭಿಮಾನಿಗಳ ಸ್ಮೈಲು ಅವ್ರ ಉತ್ಸಾಹ ನೋಡಿದ ತಕ್ಷಣ ಅದು ಎಲ್ಲಿಂದ ಎನರ್ಜಿ ಬರುತ್ತೋ ನನಗೆ ಗೊತ್ತಿಲ್ಲ. ಬಿಕಾಸ್ ನಿದ್ದೆನೇ ಆಗಿಲ್ಲ ನನಗೆ. ಹಾರ್ಡ್ಲಿ ಒಂದು 3-4 ಗಂಟೆ ನಿದ್ದೆ ಆಗಿರೋದು ನನಗೆ. ನಿದ್ದೆನೇ ಆಗಿಲ್ಲ. ಬಟ್ ಈ ಸ್ಮೈಲು ಈ ಉತ್ಸಾಹ ನೋಡಿದ ತಕ್ಷಣ ಎನರ್ಜಿ ತುಂಬುತ್ತೆ. ಅದೇ ಐ ಥಿಂಕ್ ಈ ಫ್ಯಾಮಿಲಿಯ ಪ್ರೀತಿ ಅಂತ ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಒಂದು ಮಾತು ಕೇಳಲ್ಪಟ್ಟೆ, ನಿಮ್ಮ ಬಂದಿರುವಂಥ ಅಮೌಂಟ್ ಏನಿದೆ, ವಿನ್ನಿಂಗ್ ಪ್ರೈಸ್ ಏನಿದೆ, ಅದನ್ನು ನೀವು ಗೌರ್ಮೆಂಟ್ ಸ್ಕೂಲ್ಗೆ ಡೊನೇಟ್ ಮಾಡ್ತಾ ಇದ್ದೀರಾ ಅಂತ. ಇಂತಹ ನಿರ್ಧಾರ ಯಾಕೆ? ಮುಂದೆ ಈ ಥರ ಕಾರ್ಯಗಳನ್ನು ಮುಂದುವರಿಸ್ತೀರಾ ಹೇಗೆ ಅಂತ? ಖಂಡಿತವಾಗ್ಲೂ ನಾನಿವಾಗ ಗೆದ್ದಿದ್ರು ಕೂಡ ಅದೇ ಆಗ್ತಾ ಇತ್ತು. ನಾನು ಮುಂಚೆ ಅನೌನ್ಸ್ ಮಾಡಿಲ್ಲ, ಯಾಕಂದರೆ ಇದು ಮಾಡಿದಕ್ಕೋಸ್ಕರ ವೋಟ್ ಮಾಡಿದ್ರು ಅಂತ ಯಾವತ್ತೂ ಆಗಬಾರ್ದು. ಅದು ನಾನು ಏನೇ ಗೆದ್ದರೂ ಕೂಡ ಅದು ನಾನು ಗೆದ್ದಿರೋದು ಜನರಿಂದಾನೇ. ಈ ಪ್ರೀತಿ ಗಳಿಸಿರೋದು ನಾನು ಏನಾಗಿದ್ದೀನಿ ಇವತ್ತು ಇದೆಲ್ಲ ಜನರಿಗೆ ಸೇರಿರೋಂಥದ್ದು. ನಂಗೆ ಬರೋದು ಅವರಿಗೆ ಸೇರೋಂಥದ್ದು. ಸೊ ನಾನು ಮುಂದೆ ಕೂಡ ಏನೇನು ಮಾಡ್ತೀನೋ ಅದರಲ್ಲಿ ಒಂದು ಪಾಲು ಖಂಡಿತವಾಗ್ಲೂ ಈಗ ಹೋಗೇ ಹೋಗುತ್ತೆ. ಬಿಕಾಸ್ ಅವರಿಲ್ಲದೆ ನಾನಿಲ್ಲ, ನನಗೇನೂ ಇಲ್ಲ, ನನಗೆ ಏನೂ ಇಲ್ಲ, ಅಂದರೆ ರೆಕಗ್ನಿಷನ್ ಇಲ್ಲ ಅವರಿಲ್ಲದಿದ್ರೆ, ಆ ಪ್ರೀತಿ ಕೊಡದೇ ಇದ್ದರೆ. ಆ ಪ್ರೀತಿಗೋಸ್ಕರ ಆ್ಯಂಡ್ ಹೆಚ್ಚಾಗಿ ನಮ್ಮ ಗೌರ್ಮೆಂಟ್ ಸ್ಕೂಲ್, ನಮ್ಮ ಬಡವ ಮಕ್ಕಳಿಗೋಸ್ಕರ ಸ್ಪೆಷಲಿ. ಬಿಕಾಸ್ ಇವಾಗ ಸುಮಾರಷ್ಟು ಜನ ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸೋಕ್ಕೆ ಹೋಗ್ತಿಲ್ಲ, ಯಾಕಂದರೆ ಪ್ರೆಸ್ಟೀಜ್ ವಿಷಯ ಅದು ಇದು ಅಂತ. ಸುಮಾರಷ್ಟು ಫೆಸಿಲಿಟಿ ಗೌರ್ಮೆಂಟ್ ಕೂಡ ಕೊಡ್ತಾ ಇದೆ. ನಮ್ಮ ಕಡೆಯಿಂದ ಆದಷ್ಟು ನಾವು ಕೂಡ ಸಹಾಯ ಮಾಡಿದ್ರೆ ನಮ್ಮನ್ನ ನೋಡಿಬಿಟ್ಟು ಅಟ್ಲೀಸ್ಟ್ ಆ ಪ್ರೆಸ್ಟೀಜ್ ಅನ್ನೋದು ಎಲ್ಲ ಬಿಟ್ಟು ಗೌರ್ಮೆಂಟಿಗೆ ಸೇರ್ಸೋಕೆ ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ. ಬಿಕಾಸ್ ಒಂದು ಸ್ವಲ್ಪ ಪರ್ಸ್ಪೆಕ್ಟಿವ್ಸ್ ಇರುತ್ತೆ ಕೆಲವ್ರದ್ದು. ಇಲ್ಲ ಈ ಸ್ಕೂಲಿಗೆ ಏನಕ್ಕೆ, ಈ ಸ್ಕೂಲಿಗೆ ಹಾಕೋಣ, ಹೀಗೆ ಕಾಣಿಸುತ್ತೆ ಅದು ಇದು ಅಂತ. ಅದೆಲ್ಲ ತೆಗೆದು ಚೆನ್ನಾಗಿ ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ಹೋದರೆ ಅಲ್ಲೂ ಕೂಡ ಪಾಠ ಚೆನ್ನಾಗಾಗುತ್ತೆ, ಎಜುಕೇಷನ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಎಲ್ಲರಲ್ಲೂ ಬರಬೇಕು. ಅದರಲ್ಲೂ ಇದು ಬಾಲಕಿಯರ ಸ್ಕೂಲಿಗೆ ನಾನು ಅಡಾಪ್ಟ್ ಮಾಡಿರೋವಂಥದ್ದು. ಸೊ ಇಲ್ಲಿ ಇರುವಂಥ ಮಕ್ಕಳಲ್ಲಿ ಎಷ್ಟು ಕ್ರಿಯೇಟಿವಿಟಿ ಇದೆ, ಟ್ಯಾಲೆಂಟ್ ಇದೆ ಆ್ಯಂಡ್ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಅಂದರೆ ನಿಜವಾಗ್ಲೂ ಒಂದೊಂದು ಹೆಣ್ಣು ನೋಡ್ತಿರ್ಬೇಕಿದ್ರು ಸಿಂಹಿನಿಗಳೇ ಕಾಣ್ತಾ ಇದ್ರು ಅಲ್ಲಿ. ಸೊ ಅವ್ರುಗಳಿಗೆ ಫೇವ್ರೇಟ್ ಯಾರು ಅಂತ ಕೇಳಿದಾಗ ನನ್ನ ಹೆಸರು ತೊಗೊಂಡಾಗ ನಂಗೆ ನಿಜವಾಗ್ಲೂ ಹೀಗೆ ನಮ್ಮ ಹುಡುಗಿರು ಮುಂದೆ ಅವ್ರಿಗೋಸ್ಕರ ಅವರು ಸ್ಟ್ಯಾಂಡ್ ತಗೊಂಡು ಅವ್ರಿಗೆ ಬೇಕಾಗಿರೋದನ್ನ ಕೇಳ್ತಾ ಇದ್ರೆ ಎಲ್ಲ ಹೆಣ್ಮಕ್ಳು ಕೂಡ ಅವ್ರಿಗೆ ಬೇಕಾಗಿದ್ದಂಗೆ ಅವರು ಬಾಳ್ಬೋದು ಅಂತ ಅನ್ಸುತ್ತೆ. ಅವರ ತಂದೆ ತಾಯಿಗೂ ನಾನು ಅದೇ ಹೇಳಿದೆ ಅಲ್ಲಿ ಭೇಟಿಯಾದಾಗ. ಸೊ ತುಂಬ ಖುಷಿಯಾಗುತ್ತೆ. ಈ ಒಂದು ಇನಿಷಿಯೇಟಿವು ಪ್ರತಿಯೊಬ್ಬರು ತಗೊಬೇಕು. ಅವ್ರಿಗೆ ಬಂದಿರೋವಂಥ ಅಂದರೆ ಸ್ಪೆಷಲಿ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿರೋರು ಇಂಥ ಒಂದು ಇನಿಷಿಯೇಟಿವ್ ತಗೊಳ್ತಾ ಹೋದರೆ ಮೋಸ್ಟ್ಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ನಮ್ಮ ಕರ್ನಾಟಕದ ಇಡೀ ಮಕ್ಳಿಗೆ ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ. ಒಂದಿಷ್ಟು ನಿಮ್ಮ ಫ್ಯಾನ್ಸ್ಗಳನ್ನು ನಾನು ಮಾತಾಡಿಸ್ತಾ ಹೋಗಬೇಕಾದ್ರೆ ಅವರು ಹೇಳಿದ್ದು ಒಂದೇ ಮಾತೆ, ಯಾಕೆ ನಮಗೆ ಸಂಗೀತ ಇಷ್ಟ ಆದರೂ ಅಂದರೆ ಅವರ ಒಂದು ಮಾತುಗಳಾಗಿರ್ಬೋದು, ಬೋಲ್ಡ್ ಮಾತುಗಳಾಗಿರ್ಬೋದು, ಅವರು ಹೇಳ್ತಾ ಇದ್ದಂಥ ನೇರ ನುಡಿಗಳು ಅಥವಾ ಅವರೊಂದು ಕಾನ್ಫಿಡೆಂಟ್ ಲೆವೆಲ್ ಏನಿದೆ ಅದು ನಮಗೆ ಇಷ್ಟ ಆಯಿತು ಅಂಥೇಳಿ. ಸೊ ಒಂದಿಷ್ಟು ಜನ ಬಳೆ ತೋರಿಸಿದ್ರು, ಒಂದಿಷ್ಟು ಜನ ಟ್ಯಾಟೋ ಹಾಕಿಸ್ತೀನಿ ಅಂದರು, ಒಂದಿಷ್ಟು ಜನ ನಾವು ಮುಂದೆ ಇದೇ ಥರ ಇಡ್ತೀವಿ ಅಂತ ಹೇಳಿದರು, ಒಂದಿಷ್ಟು ಜನ ಆ ಸಿಂಹಿನಿ ಅನ್ನುವಂಥ ಅವರ ಪಟ್ಟ ಏನು ಬಂತು ಅದು ನಮಗೂ ಕೂಡ ಅನ್ವಯ ಆಗುತ್ತೆ ಅಂತ ಹೇಳಿದರು. ಸೊ ಈ ಫ್ಯಾನ್ಸ್ ಮಾತು ಕೇಳಿದಾಗ ಸೊ ಮುಂದೆ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಜವಾಬ್ದಾರಿ ಅಲ್ಲ, ನಾನು ಏನು ಕಾಣಿಸ್ಕೊಂಡಿದ್ನೋ ಅದೇ ನನ್ನ ವ್ಯಕ್ತಿತ್ವ. ಸೊ ನನಗೇನು ರೆಸ್ಪಾನ್ಸಿಬಿಲಿಟಿ ಕಾಣ್ತಿಲ್ಲ, ನಾನು ಹೇಗಿದ್ನೋ ಹಾಗೆ ಮುಂದೆ ಇರಬೇಕಾಗಿರೋದು. ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ನಾನು ಮಾಡ್ತಿರುವಂಥ ಕೆಲಸದಲ್ಲಿ ನಾನು ಅವರಿಗೆ ಇನ್ನಷ್ಟು ಖುಷಿ ತರಿಸ್ಬೇಕು, ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಅದು ಬಿಟ್ಟರೆ ನಾನು ಹೇಗೆ ಸ್ಟ್ಯಾಂಡ್ ತೊಗೊತಿದ್ನೋ, ನಾನು ಹೇಗೆ ವಾಯ್ಸ್ ಔಟ್ ಮಾಡ್ತಿದ್ನೋ ಅದು ಯಾವಾಗಲೂ ನಡೀತಾನೆ ಇರುತ್ತೆ. ಅದಕ್ಕೆ ನಾನು ಜಾಸ್ತಿ ಎಕ್ಸ್ಟ್ರಾ ಮಾಡಬೇಕಾಗಿಲ್ಲ. ನಾನು ಹೇಗಿದ್ದೀನೋ ಹಾಗಿದ್ರೆ ಸಾಕು. ಆ್ಯಂಡ್ ನನ್ನ ಫ್ಯಾನ್ಸ್ ಕೂಡ ಹಾಗೆ. ನಾನು ನೋಡ್ತಾ ಇದ್ದೀನಿ ಇಲ್ಲಿ ಬಂದಿರೋಲ್ಲಿ ಜಾಸ್ತಿ ಜನ ಹೆಣ್ಮಕ್ಳೇ ಇದ್ದಾರೆ. ಹೆಣ್ಮಕ್ಳು ಇಂಥ ಇವೆಂಟ್ಸಿಗೆ ಬರೋದೇ ಕಷ್ಟ, ಅದರಲ್ಲೂ ಮುನ್ನುಗ್ಗಿ ಮುಂದೆ ಬಂದುಬಿಟ್ಟು ಸೆಲ್ಫಿ ಕೇಳೋಕ್ಕೆ ಬೇರೆಯವ್ರನ್ನ ದುಗ್ಬಿಟ್ಟು ಮುಂದೆ ಬರ್ತಾ ಇದ್ದಾರೆ. ಇದು ತುಂಬ ಕಮ್ಮಿ ಆಗೋದು. ಸ್ಪೆಷಲಿ ಆ್ಯಸ್ ಅ ಹೀರೋಯಿನ್ ಇದನ್ನು ಹೆಣ್ಮಕ್ಳಿಂದ ಒಂದು ಪ್ರೀತಿ ಪಡ್ಕೊಳ್ಳೋದಿದೆಯಲ್ವಾ, ಐ ಥಿಂಕ್ ರೇರ್. ಆ್ಯಂಡ್ ಒಬ್ಳು ಹೆಣ್ಮಕ್ಳು ಇಷ್ಟಪಟ್ಲು ಅಂದರೆ ಇಡೀ ಫ್ಯಾಮಿಲಿದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ಬೋದು. ಒಂದು ತಾಯಿ ಇಷ್ಟಪಟ್ಟರೆ ಇಡೀ ಫ್ಯಾಮಿಲಿ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಸೊ ತುಂಬ ಖುಷಿ ಇದೆ ನನಗೆ ಇದನ್ನ ನೋಡಿಬಿಟ್ಟು. ಆ್ಯಂಡ್ ಐ ಥಿಂಕ್ ಐ ಆಮ್ ಗ್ರೇಟ್ಫುಲ್. ಕೊನೆಯದಾಗಿ ಇಷ್ಟೆಲ್ಲ ನಿಮ್ಮ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿರೋದು ನಿಮ್ಮ ಬ್ರದರ್ ಮತ್ತು ಅತ್ತಿಗೆ. ಸೊ ಅತ್ತಿಗೆ ಕೂಡ ಇವತ್ತು ಸೆಲೆಬ್ರಿಟಿ ಆಗಿದ್ದಾರೆ. ಸೊ ಅವರ ರೆಸ್ಪಾನ್ಸಿಬಿಲಿಟಿ, ಅವರು ನಿಮಗೆ ಕೊಟ್ಟಂತಹ ಒಂದು ಪ್ರೋತ್ಸಾಹದ ಬಗ್ಗೆ ಹೇಳೋದಾದರೆ? ಆ್ಯಕ್ಚುಲಿ ಅಪ್ಪ ಅಮ್ಮ ಅತ್ತಿಗೆ ಮತ್ತು ಅಣ್ಣ ಅವರು ಬ್ಯುಸಿ ಇದ್ದಾರೆ ಕೆಲಸದಲ್ಲಿ, ಅದಕ್ಕೆ ಅವ್ರು ಬರೋಕ್ಕಾಗಿಲ್ಲ. ಆದರೆ ಅವ್ರದ್ದು ಯಾವಾಗಲೂ ಆಶೀರ್ವಾದ ಇದ್ದೇ ಇರುತ್ತೆ. ಆ್ಯಂಡ್ ಅವರು ಹಿಂದೆ ಮಾಡ್ತಾ ಇರ್ತಾರೆ, ಜಾಸ್ತಿ ಮುಂದೆ ಬಂದು ಮಾಡಲ್ಲ. ಅಣ್ಣ ಅತ್ತಿಗೆ ಸ್ಪೆಷಲಿ ಅತ್ತಿಗೆ ನನಗೆ ಬಿಗ್ ಬಾಸ್ ಹೋಗೋದಕ್ಕೆ ಮೂಲ ಕಾರಣನೇ ಅವರು. ಸೊ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ನಾನು ಒಳಗೆ ಎಷ್ಟು ಲೈಕ್ ಸ್ಟ್ರಗಲ್ ಮಾಡಿದ್ದೀನೋ, ಫೈಟ್ ಮಾಡಿದ್ದೀನೋ, ಅದೇ ಥರ ನನ್ನ ಅತ್ತಿಗೆ ಅಣ್ಣ ಹೊರಗಡೆ ನಿಂತ್ಕೊಂಡು ಫೈಟ್ ಮಾಡಿದ್ದಾರೆ. ಅವರಷ್ಟು ಫೈಟ್ ಮಾಡೋದಕ್ಕೆ ಮೋಸ್ಟ್ಲಿ ಈ ಹೇಟರ್ಸ್ನ ಕಮ್ಮಿ ಮಾಡೋದಾಗಿರ್ಬೋದು, ಅವರಿಗೊಂದು ಆನ್ಸರ್ ಕೊಡೋದಾಗಿರ್ಬೋದು, ಇದೆಲ್ಲ ಮಾಡೋಕ್ಕಾಗ್ತಿತ್ತು. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಇಂಥ ಒಂದು ಅಣ್ಣ ಅತ್ತಿಗೆ ಸಿಕ್ಕಿದ್ದಕ್ಕೆ. ನಂಗೆ ಕೆಲವ್ರು ಕ್ವಶನ್ ಕೇಳ್ತಾ ಇದ್ರು, ಹೆಣ್ಣೆ ದ್ರೋಹಿನ ಅದು ಇದು ಅಂತ ಕ್ವಶನ್ಸ್ ಬರ್ತಿತ್ತು. ನಾನೇ ಹೇಳ್ತಿದ್ದಿಲ್ಲ, ಇಲ್ಲೇ ಲೈವ್ ಎಕ್ಸಾಂಪಲ್ ಇದೆ, ಹೆಣ್ಣೇ ಇದ್ದಾರೆ ನೋಡಿ, ನನಗೆ ಇಷ್ಟು ಮೇಲೆ ತಂದಿರೋದೇ ಸುಚ್ಚಿ. ಅಂದರೆ ಅವ್ರು ನಂಗೆ ಹೇಳ್ತಿದ್ರೆ ನಾನು ಬಿಗ್ ಬಾಸಿಗೆ ಬರ್ತಾ ಇರಲಿಲ್ಲ. ನನಗೆ ಎಷ್ಟು ಬೆನ್ನೆಲುಬಾಗಿ ನಿಂತಿದ್ದಾರೆ ನೋಡಿ. ಸೊ ಒಂದು ಹೆಣ್ಣು ಇನ್ನೊಬ್ಳು ಹೆಣ್ಣಿಗೆ ಸಪೋರ್ಟ್ ಮಾಡಿದ್ರೆ ಯಾವ ಮಟ್ಟಕ್ಕೆ ಬೇಕಿದ್ರೂ ಅವ್ರು ರೀಚ್ ಆಗ್ಬೋದು. ಯಾ ಕೊನೆಯದಾಗಿ ಕಾರ್ಯಕ್ರಮ ಮುಗಿಸೋ ಮುಂಚೆನೇ ಕೇಳ್ತಾ ಇದ್ದೀನಿ, ಒಂದಿಷ್ಟು ಅಭಿಮಾನಿಗಳಿಗೆ ಇಲ್ಲಿಗೆ ಬರೋಕ್ಕಾಗಿಲ್ಲ, ಅವರಿಗೆ ವಿಸ್ತಾರ ನ್ಯೂಸ್ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ?
ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವಿಸ್ತಾರ ನ್ಯೂಸ್, ಇದೆಲ್ಲ ನೀವು ಕವರ್ ಮಾಡಿದ್ದಕ್ಕೆ. ಯಾಕಂದರೆ ಇದೆಲ್ಲ ನಾನು ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ. ಮೋಸ್ಟ್ಲಿ ನಾನು ಹೋಗಿ ವಿಸ್ತಾರ ನ್ಯೂಸಲ್ಲೇ ನೋಡ್ತೀನಿ ಹೇಗೆ ಬಂದಿದೆ ಅಂತ. ನಂಗೆ ತುಂಬ ಖುಷಿ ಆಗ್ತಿದೆ ನೀವು ಕವರ್ ಮಾಡಿರೋದು ರೀತಿ ನೋಡಿಬಿಟ್ಟು. ಆ್ಯಂಡ್ ಎಲ್ಲ ಫ್ಯಾನ್ಸ್ಗಳು, ಅಭಿಮಾನಿಗಳು, ನನ್ನ ಫ್ಯಾಮಿಲಿ ಅಂತ ನಾನು ಕರಿತೀನಿ ಇವಾಗ. ಬಿಕಾಸ್ ಅಷ್ಟು ಪ್ರೀತಿ ನೀವು ತೋರಿಸಿದ್ದೀರಾ. ಇಲ್ಲಿ ಬರೋಕ್ಕಾಗಿದ್ರೆ ಪರವಾಗಿಲ್ಲ, ವಿಸ್ತಾರ ನ್ಯೂಸ್ ಇದೆ, ಇದ್ರ ಮೂಲಕ ನೀವು ನೋಡ್ಬೋದು, ಇಲ್ಲಿ ಭೇಟಿ ಆಗ್ಬೋದು. ನಾನು ಹೇಳ್ತಿದ್ದೀನಿ, ನಂಗೆ ತುಂಬ ಖುಷಿಯಾಗಿದೆ ನೀವು ಇಲ್ಲಿ ನೋಡ್ತಾ ಇರೋದು ನನ್ನ. ನೀವು ಬರದೇ ಇದ್ರೆ ಪರವಾಗಿಲ್ಲ, ನೀವು ಇಲ್ಲಿದ್ದೀರಾ, ನಾನು ಹೇಗೆ ನಿಮ್ಮ ಹೃದಯದಲ್ಲಿದ್ದೀನೋ ಹಾಗೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮಗೆ ನನ್ನ ಕಡೆಯಿಂದ ಆದಷ್ಟು ಪ್ರೀತಿ ಕೊಡ್ತಾನೆ ಇರ್ತೀನಿ. ಲವ್ ಯು ಆಲ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಓಕೆ ಓಕೆ ಅಂತಾನೆ ಪ್ರತಿಯೊಬ್ಬರ ಮನಸ್ಸನ್ನ ಗೆದ್ದಿರುವಂತಹ ಸಂಗೀತ ಶೃಂಗೇರಿ ಇವತ್ತು ಅಭಿಮಾನಿಗಳ ಜೊತೆನೇ ದಿನವನ್ನ ಕಳೆದಿದ್ದಾರೆ. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.